ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಕಾರ್ಯಸಿದ್ಧಿ ಹನುಮಾನ್ ಟೆಂಪಲ್ ಅಂತ ಮೈಸೂರಲ್ಲಿ ಒಂದು ಟೆಂಪಲ್ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಈಗ ನಾವು ಹುಣಸೂರಿಂದ ಮೈಸೂರಿಗೆ ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ 40 ಕಿಲೋಮೀಟರ್ಸ್ ಡ್ರೈವ್ ಇದು. ಅಲ್ಲಿ ಒಂದು ಆಂಜನೇಯ ಸ್ವಾಮಿ ಸ್ಟ್ಯಾಚು ಇದೆ. ಆಮೇಲೆ ಕಾರ್ಯಸಿದ್ಧಿ ಆಂಜನೇಯ ದೇವಸ್ಥಾನ ಅಂದರೆ ಅಲ್ಲಿ ಒಂದು ತೆಂಗಿನಕಾಯಿ ಕಟ್ಬಿಟ್ಟು ಏನಾದರೂ ಹೇಳ್ಕೊಂಡಿರೋದ್ರೆಲ್ಲ ಅಂದರೆ ಆಗತ್ತೆ, ನೆರವೇರುತ್ತೆ. ನೀವೇನು ಹರಕೆ ಹೇಳ್ಕೊಂಡಿರ್ತೀರ ಅದು ನೆರವೇರುತ್ತೆ ಅಂತ ಒಂದು ಪ್ರತೀತಿ ಇದೆ. ಭಾಳ ಫೇಮಸ್ ದೇವಸ್ಥಾನ, ತುಂಬ ಚೆನ್ನಾಗಿದೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಇನ್ನೊಂದು ಹಾಫ್ ಆನ್ ಅವರ್ ಅಥವಾ 45 ಮಿನಿಟ್ಸಲ್ಲಿ ಅಲ್ಲಿ ರೀಚ್ ಆಗ್ತೀವಿ. ಅಲ್ಲಿ ರೀಚ್ ಆದಮೇಲೆ ನಾನು ನಿಮಗೆ ಆ ದೇವಸ್ಥಾನ ಹೇಗಿದೆ ಅಂತ ತೋರಿಸ್ತೀನಿ. ಫೈನಲಿ ನಾವು ಕಾರ್ಯಸಿದ್ಧಿ ಹನುಮಾನ್ ಟೆಂಪಲ್ನ ರೀಚ್ ಮಾಡಿದ್ದೇವೆ. ನೋಡಿ, ಮೈಸೂರಿನ JSS ಕಾಲೇಜ್ ಎದುರುಗಡೆನೇ ಇದೆ ಈ ಟೆಂಪಲ್ಲು. ದೇವ್ರ ದರ್ಶನ ಆಗ್ತಾಯಿದೆ. ಎಷ್ಟು ಚೆನ್ನಾಗಿದೆ ನೋಡಿ. ಮೇಲ್ಗಡೆ ಆಂಜನೇಯ ಸ್ವಾಮಿ ದೇವರ ಒಂದು ಸುಂದರವಾದ ಮೂರ್ತಿ ನಿಮಗೆ ಕಾಣ್ತಾ ಇದೆ. ನಾನು, ನನ್ನ ಮಗಳು, ವೈಫ್ ಮತ್ತು ನಮ್ಮ ಅಮ್ಮ ಬಂದಿದ್ದೀವಿ. ಇದು ವೆಂಕಟರಮಣ ಸ್ವಾಮಿ ದೇವಸ್ಥಾನ. ಬನ್ನಿ ಹೋಗೋಣ. ನೀವು ನೋಡ್ಬೋದು, ಇವಾಗ ಒಂದು ಸುಂದರವಾದ ದೇವಸ್ಥಾನ ನಿಮಗೆ ಕಾಣಿಸ್ತಾ ಇದೆ. ಇದು ವೆಂಕಟರಮಣ ದೇವಸ್ಥಾನ. ನೀವು ನೋಡ್ಬೋದು, ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲೇ ಈ ದೇವಸ್ಥಾನ ಇದೆ. ನೋಡಿ, ಚಾಮುಂಡಿ ಬೆಟ್ಟದ ಒಂದು ಮನಮೋಹಕ ದೃಶ್ಯ ಅಂತಲೇ ಹೇಳ್ಬೋದು. ಮಳೆಗಾಲ ಆಗಿರೋದ್ರಿಂದ ಮೋಡ ಕವಿದ ವಾತಾವರಣದಲ್ಲಿ ಚಾಮುಂಡಿ ಬೆಟ್ಟ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಈ ವಿಡಿಯೋದಲ್ಲಿ. ಈ ದೇವಸ್ಥಾನದ ಎದುರುಗಡೆನೇ ಚಾಮುಂಡಿ ಬೆಟ್ಟ ಇದೆ. ಸಂಜೆ ಹೊತ್ತಲ್ಲಿ ಮೈಸೂರಿನ ಈ ದೇವಸ್ಥಾನ ಫ್ಯಾಮಿಲಿ ಜೊತೆಗೆ ಒಂದು ಮಸ್ಟ್ ವಿಸಿಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ನೋಡಿ, ಗೋಪುರ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನೆಕ್ಸ್ಟು ಇದ್ರ ಪಕ್ಕನೇ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ಬನ್ನಿ ಅಲ್ಲಿ ಹೋಗೋಣ. ಇದು ಈ ದೇವಸ್ಥಾನದ ಮುಖ್ಯ ದ್ವಾರದ ಒಂದು ನೋಟ. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ. ಸಂಜೆ ಹೊತ್ತಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಚೆನ್ನಾಗಿ ಕಾಣಿಸ್ತಾ ಇದೆ. ಏಳು ಹತ್ತಕ್ಕೆ ಇಲ್ಲಿ ಲೇಸರ್ ಶೋ ಇದೆಯಂತೆ ಇವತ್ತು ಶನಿವಾರ. ಸೊ ಅದಕ್ಕೆ ಜನ ಎಲ್ಲ ಅಲ್ಲಿ ಬೆಂಚಸ್ ಮೇಲೆ ಕುತ್ಕೊಂಡಿದ್ದಾರೆ. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಲೇಸರ್ ಶೋ ಶುರುವಾಗಲಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಲೇಸರ್ ಶೋ ಶುರುವಾಗಲಿದೆ. ಈ ಲೇಸರ್ ಶೋ
ಜೈ ಶ್ರೀರಾಮ್. ಶ್ರೀ ಕಾರ್ಯಸಿದ್ಧಿ ಹನುಮಾನಿಗೆ, ಶ್ರೀ ಕಾರ್ಯಸಿದ್ಧಿ ಹನುಮಾನಿಗೆ, ಶ್ರೀ ಕಾರ್ಯಸಿದ್ಧಿ ಹನುಮಾನಿಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇವತ್ತು ಈ ವ್ಲಾಗ್ ಇಲ್ಲೇ ಮುಗಿಸ್ತಾ ಇದ್ದೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ. ಬಾಯ್.